ಈಲಂ ಹಾನೆಸ್ಟಿ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಕ್ರಿಸ್ಮಸ್ ಈವ್ ಸಭಾಪಾಲಕರಿಂದ ಅಂತ್ಯಾಶೀರ್ವಾದ. ಕೋಲಾರ ತಾಲೂಕಿನ ಈಲಂ ಗ್ರಾಮದಲ್ಲಿ ಕ್ರಿಸ್ಮಸ್ ಈವ್ ಪ್ರಯುಕ್ತ ಹಾನೆಸ್ಟಿ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಗಿಫ್ಟ್ ಪರಸ್ಪರ ವಿನಿಮಯ ಮತ್ತು ಸಾಮೂಹಿಕ ಪ್ರಾರ್ಥನೆ ಕಾರ್ಯಕ್ರಮ ಸಭೆ ನಡೆಯಿತು. ಸಭೆಗೆ ಶ್ರೀಮತಿ ಮೋನಿಕಾ ಸ್ವಾಗತ ಕೋರಿ ಮಾತನಾಡಿ, ಇಂದು ಗ್ರಾಮದಲ್ಲಿ ಪ್ರೀತಿ, ಶಾಂತಿ, ಸಹೋದರತ್ವದಿಂದ ಕ್ರಿಸ್ಮಸ್ ಆಚರಿಸಲು ಸೇರಿರುವುದು ಸಂತಸ ತಂದಿದೆ ಎಂದರು. ಟಿ. ಕುಮಾರಿ ಪ್ರಾರ್ಥಿಸಿ, ನೀನು ನಮ್ಮ ಮಧ್ಯೆ ಇದ್ದು ನಮ್ಮನ್ನು ಮುನ್ನಡೆಸು ಎಂದು ಏಸು ಕ್ರಿಸ್ತನನ್ನ ಕೋರಿದರು. ಕ್ರಿಸ್ಮಸ್ ಈವ್ ಪ್ರಯುಕ್ತ ಈಲಂ ಚರ್ಚ್ನಲ್ಲಿ ಗಿಫ್ಟ್ ಪರಸ್ಪರ ವಿನಿಮಯ ಮತ್ತು ಸಾಮೂಹಿಕ ಪ್ರಾರ್ಥನೆ ಕಾರ್ಯಕ್ರಮದಲ್ಲಿ ಗ್ರಾಮದ ಮಕ್ಕಳು ಏಸು ಕ್ರಿಸ್ತನ ನಾಟಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ರಿವರೆಂಡ್ ಇ. ಸುನಂದಕುಮಾರ್, ಎಸ್. ಸಾಮುವೇಲ್, ಜೋಪಾಲ್, ಪ್ರಸನ್ನಕುಮಾರ್, ಫಿಲಿಪ್, ಹ್ಯಾರಿಸ್, ಚೇತನ್, ಅವೀಸ್, ಸುಷ್ಮಾನ್, ಸೈಮನ್, ಶಶಿಕಿರಣ್ ಮತ್ತು ಈಲಂ ಗ್ರಾಮಸ್ಥರು ಹಾಜರಿದ್ದರು. ನಿನ್ನ ವಾಕ್ಯವನ್ನು ಕಲಿಯುವುದರಲ್ಲಿ, ಅವರು ಕಲಿತಿರುವುದನ್ನು ಪ್ರದರ್ಶಿಸುವುದರಲ್ಲಿ ಕರ್ತನೆ ಅವರು ಹರ್ಷ ಉಲ್ಲಾಸದಿಂದ ಕೂಡಿ ಬಂದಿದ್ದಾರೆ. ಶಿಕ್ಷಕಿಯರು ಅವರಿಗೆ ಸರಿಯಾದ ರೀತಿಯಲ್ಲಿ ಕಲಿಸಿದ್ದಾರೆ. ಅಪ್ಪ, ನಿನ್ನ ಜನ್ಮದಿನದ ಹಾಡುಗಳನ್ನು ಹಾಡುತ್ತಾ ಗ್ರಾಮಗಳನ್ನು
ನನ್ನ ಹೆಸರು ರೆವರೆಂಡ್ ಸುನಂದ್ ಕುಮಾರ್. ನಾನು ಈಲಂ ಸಭೆಯ ಮತ್ತು ಬೆತ್ತನಿ ಸಭೆಯ ಸಭಾಪಾಲಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಈ ವರ್ಷದ ಕ್ರಿಸ್ಮಸ್ ಆಚರಣೆ ಮಾಡುವಂಥದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷದ ವಿಷಯವಾಗಿದೆ. ನಮ್ಮ ಸತ್ಯವೇದದ ಸಂದೇಶದ ಪ್ರಕಾರ ಭಗವಂತನು ಜಗತ್ತನ್ನು ಸೃಷ್ಟಿ ಮಾಡಿದನು, ಮಾನವರನ್ನು ತನ್ನ ಸ್ವಸ್ವರೂಪದಲ್ಲಿ ಉಂಟು ಮಾಡಿದನು. ಹರಿಯುವ ನೀರು, ಬೀಸುವ ಗಾಳಿ, ನಿಂತಿರುವ ನೆಲ, ಇರುವಂಥ ಬೆಳಕು, ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲವನ್ನು ದೇವರು ನಮಗಾಗಿ ಸೃಷ್ಟಿ ಮಾಡಿದನು. ಎಲ್ಲವನ್ನು ನಮಗೆ ಉಚಿತವಾಗಿ ದಯಪಾಲಿಸಿ ಭೂಮಿ ಮೇಲೆ ಸೌಹಾರ್ದತೆಯಿಂದ, ಶಾಂತಿಯಿಂದ, ಪ್ರೀತಿಯಿಂದ ಬಾಳುವಂತೆ ಬೋಧಿಸಿದನು. ಆದರೆ ಮಾನವರು ಸ್ವಾರ್ಥದಿಂದ ಜೀವಿಸುವಾಗ ಮಾನವರಲ್ಲಿಯೇ ಮೋಕ್ಷವಿಲ್ಲದಂಥ ಪರಿಸ್ಥಿತಿ, ಪಾಪ ಹೆಚ್ಚಾಗಿ ಪಾಪದಿಂದ ಬಿಡಿಸುವಂಥವರು ಯಾರೂ ಇಲ್ಲದಂಥ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿ ದೇವರು ತನ್ನ ಪುತ್ರನಾದಂಥ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟ. ನರಾವತಾರಿಯಾಗಿ ಜನಿಸಿ ಬಂದಂಥ ಯೇಸು ಕ್ರಿಸ್ತನು ಬಡವನಾಗಿ ಗೋದಲಿಯಲ್ಲಿ ಹುಟ್ಟಿ ಬಂದನು. ಸರ್ವ ಮಾನವರಿಗೆ ಆತನು ಲಭ್ಯವಾದನು. ಸರ್ವರಿಗೂ ಶಾಂತಿಯಿಂದ ಪರಸ್ಪರರ ಸೇವೆ ಮಾಡಬೇಕು, ಪ್ರೀತಿಯಿಂದ ಜೀವಿಸಬೇಕು ಮತ್ತು ಮತ್ತೊಬ್ಬರ ತಪ್ಪುಗಳನ್ನು ಕ್ಷಮಿಸಬೇಕು ಎಂಬುದಾಗಿ ಉಪದೇಶ ಕೊಟ್ಟನು. ಆದ್ದರಿಂದಲೇ ಮಾನವರು ಅದರಂತೆ ನಡೆಯುವುದನ್ನು ಕೂಡ ಇಷ್ಟಪಡದೆ ಯೇಸು ಎಲ್ಲರಿಗೂ ಸಮಾನತೆಗೆ, ಸೌಹಾರ್ದತೆಗೆ ಕರೀತಾ ಇದ್ದಾನೆ ಎಂದು ತಿಳಿದು ಆತನಿಗೆ ಶಿಲುಬೆ ಮರಣಕ್ಕೆ ಒಪ್ಪಿಸಿಕೊಟ್ಟರು. ಸತ್ತು ಹೂಣಲ್ಪಟ್ಟು 3 ದಿವಸದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದನು. ಆತನು ಹೇಳ್ತಾನೆ, ನನ್ನನ್ನು ನಂಬಿದಂಥ ಎಲ್ಲರಿಗೂ ನಾನು ನಿತ್ಯ ಜೀವನ ಕೊಡ್ತೇನೆ ಎಂಬುದಾಗಿ ಹೇಳ್ತಾನೆ. ಆದ್ದರಿಂದ ಇಡೀ ವಿಶ್ವದ ಮಾನವರು ಕ್ರಿಸ್ತನನ್ನು ಆರಾಧಿಸ್ತಾ ಇದ್ದಾರೆ, ಕ್ರಿಸ್ತನನ್ನು ಸ್ತುತಿಸ್ತಾ ಇದ್ದಾರೆ, ಕ್ರಿಸ್ತನು ದೇವರೆಂಬುದಾಗಿ ಒಪ್ಪಿಕೊಳ್ತಾ ಇದ್ದಾರೆ. ಯಾಕಂದರೆ ಮಾನವರ ರಕ್ಷಣೆಗಾಗಿ ತನ್ನ ಪ್ರಾಣ ಕೊಟ್ಟು ಮೃತ್ಯುಂಜಯನಾಗಿ ಎದ್ದವನೇ ನಿಜವಾದಂಥ ದೇವರೆಂಬುದಾಗಿ ಸಾರಿ ಹೇಳುವುದೇ ಕ್ರಿಸ್ಮಸ್ ಆಗಿದೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಕ್ರಿಸ್ಮಸ್ ದಿನದಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿಸುವಂಥದ್ದು, ಒಬ್ಬರಿಗೊಬ್ಬರು ನಮ್ಮ ಉಡುಗೊರೆಗಳನ್ನು ಕೊಡುವಂಥದ್ದು, ಒಬ್ಬರ ತಪ್ಪುಗಳನ್ನೊಬ್ಬರು ಮನ್ನಿಸಿ ಜೀವಿಸುವಂಥದ್ದೇ ಕ್ರಿಸ್ಮಸ್. Merry Merry Christmas! Happy Merry Christmas! Merry Merry Christmas! Happy Merry Christmas! Jai! Jai! ನಾಳೆ ಜಗತ್ತಿನ ಸರ್ವರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. Merry Merry Christmas! Happy Merry Christmas! Merry Merry Christmas! Happy Merry Christmas! ಇದ್ದೇವೆ. ಪ್ರತಿ ಕುಟುಂಬಗಳಿಗೆ ಹೋದಾಗ ಅವರು ಪ್ರೀತಿಯಿಂದ ನಮ್ಮನ್ನು ಆಹ್ವಾನಿಸುತ್ತಾರೆ. ನಾವು ಅಲ್ಲಿ ಆಡುವಂಥ ಹಾಡು, ಓದುವಂಥ ವಾಕ್ಯ ಮತ್ತು ಪ್ರಾರ್ಥನೆ ದೇವರಿಗೆ ಸಲ್ಲಿಸುವಂಥದ್ದಾಗಿದೆ. ಮತ್ತು ಈ ರಾತ್ರಿಯೆಲ್ಲ ನಮ್ಮೊಟ್ಟಿಗೆ ನಾವು ದೇವರ ವಿಷಯವನ್ನು ಸಾರುವವರಾಗಿದ್ದೇವೆ. ನಾಳೆ ಮುಂಜಾನೆ 11:30 ಗಂಟೆಗೆ ನಮ್ಮ ಇದೇ ಸಭೆಯಲ್ಲಿ ಆರಾಧನೆ ನಡೆಸುತ್ತದೆ. ಆರಾಧನೆಯಲ್ಲಿ ನಮ್ಮ ಸಭಾಪಾಲಕರಾದಂಥ ಇ ಸುನಂದ್ ಕುಮಾರ್ ಅವರು ಯೇಸು ಕ್ರಿಸ್ತನ ಜನನದ ವಿಷಯವಾಗಿ ಸಂದೇಶವನ್ನು ನೀಡುವವರಾಗಿದ್ದಾರೆ. ಆದ ನಂತರ 3 ಗಂಟೆಗೆ ಕ್ರಿಸ್ಮಸ್ ಆಟ ಪಾಠಗಳನ್ನು ನಾವು ನೆರವೇರಿಸ್ತಾ ಇದ್ದೇವೆ. ಇದು ಈಲೆಂ ಗ್ರಾಮ ಮತ್ತು ಮೆಥೋಡಿಸ್ಟ್ ಚರ್ಚ್, ಆನೆಸ್ಟಿ ಮೆಥೋಡಿಸ್ಟ್ ಚರ್ಚ್ ಗ್ರಾಮದ ಪರವಾಗಿ ಗ್ರಾಮದ ಎಲ್ಲ ಸದಸ್ಯರು